ಮೈನ್ಕ್ರಾಫ್ಟ್ ಯೂಟ್ಯೂಬರು ಇವತ್ತೇನು ಅಂದರೆ ನಾನು ಇವಾಗ ನಿಮಗೆಲ್ಲ ಕಸ್ಟಮ್ ಕೇಪ್ಸ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಪ್ಲೇಸ್ಟೋರಿಗೆ ಹೋಗಿ ಆಮೇಲೆ ಇಲ್ಲಿ ಕಸ್ಟಮ್ ಕೇಪ್ಸ್ ಅಂತ ಸರ್ಚ್ ಮಾಡಿ ಕಸ್ಟಮ್ ಕೇಪ್ಸ್ ಫಾರ್ ಮೈನ್ಕ್ರಾಫ್ಟ್ ಅಂತ. ಆಮೇಲೆ ಇದು ಫಸ್ಟ್ ಆಪ್ಷನಲ್ಲಿ ಇದೇ ಬರ್ತದೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಗೂಗಲ್ಗೆ ಹೋಗಾದ್ಮೇಲೆ ಇಲ್ಲಿ ನೋವಾ ಸ್ಕಿನ್ ಕೇಪ್ಸ್ ಅಂತ ಸರ್ಚ್ ಮಾಡಿ. ನೋವಾ ಸ್ಕಿನ್ ಕೇಪ್ಸ್ ಅಂತ ಸರ್ಚ್ ಮಾಡಾದ್ಮೇಲೆ ಇದು ಸ್ವಲ್ಪ ಲೋಡ್ ಆಗ್ತೈತೆ. ನಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ಸೊ ಗೈಸ್ ಇವಾಗ ಲೋಡ್ ಆಗಿದೆ. ಇವಾಗ ಕೇಪ್ ಮೈನ್ಕ್ರಾಫ್ಟ್ ಸ್ಕಿನ್ಸ್ ನೋವಾ ಸ್ಕಿನ್ ಅಂತ ಬರ್ತದೆ, ಅದನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ಕೇಪ್ ಬೇಕೋ ಆ ಕೇಪ್ ಸೆಲೆಕ್ಟ್ ಮಾಡ್ಕೊಳ್ರಿ. ಆದರೆ ಟ್ರಯಾಂಗಲ್ ಕೇಪ್ಸ್ ಇರ್ತಾವಲ್ಲ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇದು ರೆಕ್ಟ್ಯಾಂಗಲ್ ಶೇಪೆಲ್ಲ ಬರೋದು. ಅದಕ್ಕೆ ನೀವು ಆದಷ್ಟು ರೆಕ್ಟ್ಯಾಂಗಲ್ ಶೇಪ್ ತಗೊಳ್ರಿ. ಇದು ಟ್ರಯಾಂಗಲ್ ಶೇಪ್ ಐತಲ್ಲ, ಇದು ಕೆಳಗಡೆ ವೈಟ್ ಕಲರ್ ಇದ್ದರೆ, ರೆಕ್ಟ್ಯಾಂಗಲ್ ಕೆಳಗಡೆ ವೈಟ್ ಕಲರ್ ಇದ್ದರೆ ಅದ್ರ ಕೆಳಗಡೆ ವೈಟ್ ಕಲರು ಬರ್ತೈತೆ ಅದ್ರ ಜೊತೆ ಸೇರ್ಕೊಂಡು. ಅದಕ್ಕೆ ಇವಾಗ ನಂಗೆ ಎಂಡರ್ಮ್ಯಾನ್ ಕೇಪ್ ಇಷ್ಟ ಆಗೈತೆ. ಎಂಡರ್ಮ್ಯಾನ್ ಕೇಪ್ ಇಷ್ಟ ಆದಾಗ ಎಂಡರ್ಮ್ಯಾನ್ ಕೇಪ್ ಇದು ಡೌನ್ಲೋಡ್ ಟೆಕ್ಸ್ಚರ್ ಪ್ರೆಸ್ ಮಾಡಿ. ಡೌನ್ಲೋಡ್ ಟೆಕ್ಸ್ಚರ್ ಆದಮೇಲೆ ಇದು ಡೌನ್ಲೋಡ್ ಆಗ್ತೈತೆ. ನಂದು ಆಲ್ರೆಡಿ ಡೌನ್ಲೋಡ್ ಆಗಿದೆ, ಅದಕ್ಕೆ ಡೌನ್ಲೋಡ್ ಆಗೇನಂತ ಕ್ವಶನ್ ಕಳಿಸಿದೆ. ಆಮೇಲೆ ನೆಕ್ಸ್ಟು ಇಲ್ಲಿ ಫೋಟೋಸಿಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಕಲೆಕ್ಷನ್ಸಿಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಡೌನ್ಲೋಡಿಗೆ ಹೋಗಾದ್ಮೇಲೆ ನಿಮಗೀಗ ನಿಮ್ಮದು ಕೇಪ್ ಕಾಣಿಸುತ್ತೆ ಇದು. ಆಮೇಲೆ ಇದು ಎಡಿಟ್ ಪ್ರೆಸ್ ಮಾಡಿ. ನಿಮಗೆ ಈಗ ಫ್ರಂಟ್ ಎಷ್ಟು ಬೇಕು, ಫ್ರಂಟ್ ಈಗ ನಿಮ್ಗೆ ಎಷ್ಟು ಬೇಕಾ ಇಷ್ಟು ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಇದು ಟಿಕ್ ಬಟನ್ ಪ್ರೆಸ್ ಮಾಡಿಬಿಟ್ಟು ಸೇವ್ ಹ್ಯಾಸ್ ಕಾಪಿ ಪ್ರೆಸ್ ಮಾಡಿ. ಸೇವ್ ಆ್ಯಸ್ ಕಾಪಿ ಮಾಡಾದ್ಮೇಲೆ ಸೇವ್ಡ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ನೀವು ಕಸ್ಟಮ್ ಕೇಪ್ಸಿಗೆ ಹೋಗಿ ಆಮೇಲೆ ಇಲ್ಲಿ ಖಾಲಿ ಇರ್ತೈತೆ, ಅದನ್ನು ಪ್ರೆಸ್ ಮಾಡಿ. ಆಮೇಲೆ ನಿಮ್ಮದು ಕೇಪ್ ಇರ್ತೈತಲ್ಲ ಅದು ಬರ್ತೈತೆ, ಅದನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಾದ್ಮೇಲೆ ಇಲ್ಲ ಇದು ಆ ಕೇಪ್ ಬರ್ತೈತೆ. ಆಮೇಲೆ ಎಂಟರ್ ಎ ನೇಮ್ ಫಾರ್ ಯುವರ್ ಪ್ಯಾಕ್ ಅಂತ ಬರ್ತೈತೆ. ಇವಾಗ ನಾನು ಇದಕ್ಕೆ ಎಂಡರ್ಮ್ಯಾನ್ ಕೇಪ್ ಅಂತ ಹಾಕ್ತೀನಿ. ಎಂಡರ್ಮ್ಯಾನ್ ಕೇಪ್ ಅಂತ ಹಾಕಾದ್ಮೇಲೆ ಇಲ್ಲಿ ಎಡಿಟ್ ಕೇಪ್ ಬ್ಯಾಕ್ಗ್ರೌಂಡ್ ಅಂತ ಬರ್ತೈತೆ. ನೀವು ನಿಮ್ಮದು ಕೇಪ್ ಬ್ಯಾಕ್ಗ್ರೌಂಡ್ ಕೂಡ ಎಡಿಟ್ ಮಾಡ್ಕೊಬೋದು ಆ್ಯಡ್ ನೋಡ್ಬಿಟ್ಟು. ಆದರೆ ಈಗ ನಾನು ಇಂಪೋರ್ಟ್ ಮೈನ್ಕ್ರಾಫ್ಟ್ ಪ್ರೆಸ್ ಮಾಡ್ತೀನಿ. ಇಂಪೋರ್ಟ್ ಮೈನ್ಕ್ರಾಫ್ಟ್ ಪ್ರೆಸ್ ಮಾಡಾದ್ಮೇಲೆ ಮತ್ತೆ ವಾಪಸ್ ಇಂಪೋರ್ಟ್ ಮೈನ್ಕ್ರಾಫ್ಟ್ ಪ್ರೆಸ್ ಅಂತ ಬರ್ತೈತೆ, ಅದನ್ನು ಪ್ರೆಸ್ ಮಾಡಿ. ಆಮೇಲೆ ನೆಕ್ಸ್ಟು ನೋಡಿ ಈಗ ಸ್ನೇಹಿತರೆ, ಕ್ರಾಫ್ಟಿಂಗ್ ಆ್ಯಂಡ್ ಬಿಲ್ಡಿಂಗ್ ಇದೆ, ಮೈನ್ಕ್ರಾಫ್ಟ್ ಇಲ್ಲ. ನೀವು ಆದಷ್ಟು ಬೇಗ ನಂದು 10 ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ನಾನು ಒರಿಜಿನಲ್ ಮೈನ್ಕ್ರಾಫ್ಟ್ ಡೌನ್ಲೋಡ್ ಮಾಡ್ಕೊತೀನಿ. ಆಮೇಲೆ ನೆಕ್ಸ್ಟ್ ಇಂಪೋರ್ಟ್ ಸ್ಟಾರ್ಟೆಡ್ ಅಂತ ಬರ್ತೈತೆ. ಇವಾಗ ಇಂಪೋರ್ಟ್ ಡೌನ್ಲೋಡ್ ಆಗಿರ್ತೈತೆ. ಆಮೇಲೆ ನೆಕ್ಸ್ಟ್ ಸೆಟ್ಟಿಂಗ್ಸಿಗೆ ಹೋಗಾದ್ಮೇಲೆ ನೆಕ್ಸ್ಟ್ ಟೆಕ್ಸ್ಚರ್ ಪ್ಯಾಕ್ಸು. ಆಮೇಲೆ ಇಲ್ಲಿ ನಿಮ್ಮದು ಕೇಪ್ ಬರ್ತೈತೆ ನಿಮ್ಮದು. ಆಮೇಲೆ ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ರಿ. ಆ್ಯಕ್ಟಿವೇಟ್ ಮಾಡಾದ್ಮೇಲೆ ಸ್ವಲ್ಪ ಲೋಡ್ ಆಗ್ತೈತೆ. ಸ್ವಲ್ಪ ಲೋಡ್ ಆದಮೇಲೆ ನಿಮ್ಮದು ಇದು ಕೇಪ್ ಬ್ಯಾಕ್ಗ್ರೌಂಡ್ ಹಿಂದೆಗಡೆ ಬರ್ತೈತೆ. ನಂದು ಸ್ಕಿನ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಬರ್ತಾಯಿಲ್ಲ ಅಷ್ಟೇ ಗೈಸ್. ಅಂಟಿಲ್ ದಟ್ ಟೇಕ್ ಕೇರ್, ಗುಡ್ ಬೈ.